ಕನ್ನಡಿಗರಿಗೆಲ್ಲ ನಮಸ್ಕಾರ. ಹೇಗಿದ್ದೀರಿ? ಕನ್ನಡ ಮಾಧ್ಯಮದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತಾಡೋದಕ್ಕೆ ಹೊರಟಿರೋದು ಪುಷ್ಪ 2 ಸಿನಿಮಾದ ಬಗ್ಗೆ. ಪುಷ್ಪ 1 ಮುಖಾಂತರ ದೇಶದಾದ್ಯಂತ ಕಮಾಲ್ ಮಾಡಿರುವ ಸಿನಿಮಾ ಈಗ ಪುಷ್ಪ 2 ಮುಖಾಂತರ ಮತ್ತೆ ನಮ್ಮ ಮುಂದೆ ಬಂದು ನಿಂತಿದೆ. ಈಗಾಗಲೇ ರಿಲೀಸ್ ಆಗಿರುವ ಈ ಸಿನಿಮಾ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಭಾಷೆ ಸೇರಿದಂತೆ 5 ಭಾಷೆಗಳಲ್ಲಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿದೆ. 12,000 ಸ್ಕ್ರೀನ್ಗಳಲ್ಲಿ ವಿಶ್ವದಾದ್ಯಂತ ತೆರೆ ಕಂಡಿರುವ ಈ ಸಿನಿಮಾ ಹೇಗಿದೆ? ಸಿನಿಮಾದಲ್ಲಿ ಪ್ರಮುಖ ಅಂಶಗಳೇನು? ಪುಷ್ಪ 1 ಮಟ್ಟವನ್ನ ಮೀರಿಸೋ ಸಿನಿಮಾನ ಇದು ಅಥವಾ ಪುಷ್ಪ 1ಗೆ ಹೋಲಿಕೆ ಮಾಡಿದ್ರೆ ಈ ಸಿನಿಮಾ ಎಲ್ಲಿ ಬಂದು ನಿಲ್ಲುತ್ತೆ? ಅಲ್ಲು ಅರ್ಜುನ್ ಹೇಗೆ ಮಾಡಿದ್ದಾರೆ? ರಶ್ಮಿಕಾ ಮಂಡನ್ನ ಯಾವ ರೀತಿ ಆಕ್ಟ್ ಮಾಡಿದ್ದಾರೆ? ಎಲ್ಲ ವಿಚಾರಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಇದನ್ನ ನೀವು ಪುಷ್ಪ 2 ರಿವ್ಯೂ ಅಂತ ಅಂದ್ಕೊಂಡ್ರು ಕೂಡ ತಪ್ಪಲ್ಲ. ಪುಷ್ಪ 1 ಕೂಲಿ ಕಾರ್ಮಿಕನೊಬ್ಬ ಇಡೀ ಸಿಂಡಿಕೇಟ್ನ ದೊರೆಯಾಗಿ ಕೋಟ್ಯಾಧೀಶರನಾಗುವಂತ ಕತೆ. ಹಲವು ಟ್ವಿಸ್ಟು, ಹಲವು ಟರ್ನ್ಸ್ಗಳ ಜೊತೆಗೆ ಈ ಸಿನಿಮಾ ಪ್ರೇಕ್ಷಕರನ್ನ ತುದಿ ಸೀಟಲ್ಲಿ ಕೂರಿಸಿದ್ದಂತೂ ನಿಜ ಮತ್ತು ಬಹಳ ಸ್ಪಷ್ಟ. ಆದರೆ ಪುಷ್ಪ 2 ಅದೇ ಹೋಲ್ಡ್ ಅನ್ನ ಇಟ್ಕೊಂಡಿದ್ಯಾ? ಪುಷ್ಪ 1 ಸಿನಿಮಾದ ಮುಖಾಂತರ ಕಮಾಲ್ ಮಾಡಿದ್ದ ಈ ಚಿತ್ರ, ಸುಕುಮಾರನ್ ನಿರ್ದೇಶನದ ಈ ಚಿತ್ರ 2ನೇ ಬಾರಿಗೆ ಕಮಾಲ್ ಮಾಡಿದ್ದಂತೂ ಪಕ್ಕ. ಹೌದು, ಮೊದಲನೇ ದಿನ ಒಂದೊಳ್ಳೆ ಅದ್ಭುತ ರೆಸ್ಪಾನ್ಸ್ ಅನ್ನ ಈ ಸಿನಿಮಾ ಪಡ್ಕೊಂಡಿದೆ. ಆದರೆ ಕಥೆಯ ವಿಚಾರದಲ್ಲಿ ಪುಷ್ಪ 1ಗೆ ಹೋಲಿಕೆ ಮಾಡಿದ್ರೆ ಪುಷ್ಪ 2 ನಲ್ಲಿ ಅಂಥದ್ದೇನೂ ಇಲ್ಲ ಅಂತ ಹೇಳಲಾಗ್ತದೆ. ಯಾಕೆ ಅಂತಂದ್ರೆ ಸ್ವತಃ ಸುಕುಮಾರನ್ನೇ ಹೇಳ್ದಾಗೆ ಪುಷ್ಪ 2 ಅನ್ನೋ ಕಥೆನೇ ಇರಲಿಲ್ಲ. ಆದರೆ ಅಲ್ಲು ಅರ್ಜುನ್ ಅವರ ಈ ವಿಶ್ವಾಸ ನೋಡಿ, ಅವರು ಬಹಳ ಫಾಸ್ಟ್ ಆಗಿ ಮೂವ್ ಆಗ್ತಿರೋದು ನೋಡಿದ್ರೆ ಇದಕ್ಕೆ ಒಂದು ಸಿನಿಮಾ ಕತೆ ಬರೆಯೋಣ ಅಂತಾನೆ ನಾನು ಬರ್ದೆ ಅಂತ ಹೇಳಿದ್ರು. ಹಾಗಾಗಿ ಈ ಸಿನಿಮಾ ಕೇವಲ ನಾಯಕನಿಗೋಸ್ಕರ ಮತ್ತು ಒಂದು ಕ್ರೇಜ್ಗೋಸ್ಕರ ಮಾಡಿರೋ ಸಿನಿಮಾ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕೋಟ್ಯಾಧೀಶ್ವರನಾದ ನಂತರ ಒಂದಿಷ್ಟು ಅಭಿಮಾನಿಗಳು ಮತ್ತೊಂದಿಷ್ಟು ಜನ ವೈರಿಗಳನ್ನ ಕಟ್ಟಿಕೊಳ್ಳುವಂತ ಪುಷ್ಪರಾಜ್ ಈ ಸಿನಿಮಾದಲ್ಲಿ ಹೇಗೆ ಬದುಕ್ತಾನೆ ಅನ್ನೋದೇ ಕತೆ. ಪುಷ್ಪರಾಜ್ ಕೋಟ್ಯಾಧೀಶ್ವರ ಈಗ ತನ್ನ ಮುದ್ದಿನ ಮಡದಿ ಶ್ರೀವಲ್ಲಿ ಜೊತೆಗೆ, ಅವಳಂದ್ರೆ ಪಂಚಪ್ರಾಣ, ಅವಳಿಗೆ ಏನು ಬೇಕಾದರೂ ಮಾಡೋದಕ್ಕೆ ಈತ ಸಿದ್ಧನಿರ್ತಾನೆ. ಎಲ್ಲಿವರೆಗೆ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿಯನ್ನೇ ತನ್ನ ಪತ್ನಿಗೆ ಇಷ್ಟ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬದಲಾವಣೆ ಮಾಡೋದಕ್ಕೆ ಹೋಗ್ತಾನೆ ಅಂತಂದ್ರೆ ಆ ಪುಷ್ಪರಾಜ್ನ ಹಿಡಿತ, ಹೋಲ್ಡು ಹೇಗಿರುತ್ತೆ ಅನ್ನೋದನ್ನ ನೀವು ಇಮ್ಯಾಜಿನ್ ಮಾಡಬಹುದು. ಇನ್ನು ಇಡೀ ಸಿನಿಮಾದಾದ್ಯಂತ ಒಂದು ಕಡೆ ಭುಜ ವಾರೆ ಮಾಡಿಕೊಂಡು ಬಾಯಿ ತುಂಬ ಗುಟ್ಕಾ ಹಾಕೊಂಡು ಒಂದು ಮ್ಯಾನರಿಸಮ್ ಅಲ್ಲಿ ಮಾತಾಡೋದೇ ಈ ಸಿನಿಮಾದಾದ್ಯಂತ ಇರುತ್ತೆ. ಸ್ವಲ್ಪ ಆರಂಭದಲ್ಲಿ ಸ್ವಲ್ಪ ಖುಷಿ ಕೊಡುತ್ತೆ, ಆದರೆ ಹೋಗ್ತಾ ಹೋಗ್ತಾ ಅಯ್ಯೋ ಅನ್ಸ್ಬಿಡುತ್ತೆ. ಆದರೆ ಪರವಾಗಿಲ್ಲ, ಚಿತ್ರಕ್ಕೇನು ಅಂಥ ದೊಡ್ಡ ಇಫೆಕ್ಟು ಇದು ಮಾಡಲ್ಲ. ಆದರೆ ಸಿನಿಮಾದ ಕಥೆ ನೋಡಿದ್ರೆ ಸ್ಟಾರ್ಟ್ ಆಗೋದು ಜಪಾನಲ್ಲಿ, ಆದರೆ ಜಪಾನಲ್ಲಿ ಏನಾಯಿತು ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಹಲವು ಇನ್ಕಂಪ್ಲೀಟ್ ವಿಚಾರಗಳು ಈ ಸಿನಿಮಾದಲ್ಲಿದೆ. ಸಿನಿಮಾದಲ್ಲಿ ಸ್ಟೋರಿಗಿಂತ ಹೆಚ್ಚಾಗಿ ಅಂದರೆ ಬಹಳ ಪ್ರಮುಖವಾಗಿ ಇವರು ಮನ್ನಣೆ ಕೊಟ್ಟಿರೋದು ಹೈಪ್ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಆ ಸ್ಟಾರ್ಡಮ್ ಅನ್ನ ಎತ್ತಿ ತೋರಿಸೋದಕ್ಕೆ. ಇನ್ಫ್ಯಾಕ್ಟ್ ನಾವು ಅದನ್ನ ಇನ್ನೊಂದು ವಾಕ್ಯದಲ್ಲಿ, ಇನ್ನೊಂದು ಪದದಲ್ಲಿ ಹೇಳೋದಾದ್ರೆ ಇಲ್ಲಿ ಸ್ವಲ್ಪ ಬಿಲ್ಡಪ್ಗಳನ್ನು ಜಾಸ್ತಿ ಕೊಟ್ಟಿದ್ದಾರೆ. ಹೌದು, ಸಿನಿಮಾ ನಮ್ಮನ್ನೆಲ್ಲ ಕೂರಿಸುತ್ತೆ, ಹಲವು ವಿಚಾರಗಳು ಸಿನಿಮಾದಲ್ಲಿ ನಮಗೆ ಇಷ್ಟ ಆಗುತ್ತೆ, ಆದರೆ ಕೆಲವು ವಿಚಾರಗಳು ಬೇಕಿತ್ತಾ ಅಂತಾನೂ ಅನಿಸುತ್ತೆ. ಇಡೀ ಸಿನಿಮಾದ ಹೈಲೈಟ್ಸು ಅಂತಂದ್ರೆ ನೀವೆಲ್ಲ ಈಗಾಗಲೇ ಟೀಸರು, ಟ್ರೈಲರು ಎಲ್ಲದರಲ್ಲಿ ನೋಡಿರುವಂತಹ ಸೀರೆ ಉಟ್ಕೊಂಡು ಡ್ಯಾನ್ಸ್ ಮಾಡೋ ಮತ್ತು ಫೈಟಿಂಗ್ ಮಾಡೋ ಸೀಕ್ವೆನ್ಸ್. ಹೌದು, ಆ ಸೀಕ್ವೆನ್ಸ್ ಅಂತೂ ಅದ್ಭುತವಾಗಿದೆ. ಆ ಸೀಕ್ವೆನ್ಸ್ಗೋಸ್ಕರನೇ ನಾವೆಲ್ಲ ಕಾಯ್ತಾ ಇರ್ತೀವಿ. ಅಷ್ಟು ಸುಂದರವಾಗಿ ಆ ಸೀಕ್ವೆನ್ಸ್ ಅನ್ನ ಕಟ್ಟಿಕೊಟ್ಟಿದ್ದಾರೆ. ಆದರೆ ನೀವು ಎಕ್ಸ್ಪೆಕ್ಟ್ ಮಾಡುವ ಜಾಲಿ ರೆಡ್ಡಿ ಅಲಿಯಾಸ್ ಡಾಲಿ ಧನಂಜಯ್ ಈ ಸಿನಿಮಾದಲ್ಲಿ ಅಷ್ಟೇನು ಕಾಣಿಸ್ಕೊಂಡಿಲ್ಲ. ಆದರೆ ಕಾಣಿಸ್ಕೊಳ್ಳೋ ಟೈಮಲ್ಲಂತೂ ಬಹಳ ಫ್ಯಾಂಟಾಸ್ಟಿಕ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಒಂದು ಒಳ್ಳೆ ಟ್ವಿಸ್ಟ್ ಜೊತೆಗೆ ನೀವು ಎಕ್ಸ್ಪೆಕ್ಟೇ ಮಾಡದಿರೋ ರೀತಿಯಲ್ಲಿ ಡಾಲಿ ಧನಂಜಯ್ ಸ್ಕ್ರೀನ್ ಮೇಲೆ ಬರ್ತಾರೆ. ಪುಷ್ಪ 1ಗೆ ಕಂಪೇರ್ ಮಾಡಿದ್ರೆ ಶ್ರೀವಲ್ಲಿ ಅರ್ಥಾತ್ ರಶ್ಮಿಕಾ ಮಂಡನ್ನ ಈ ಬಾರಿ ಹೆಚ್ಚು ಸ್ಕ್ರೀನ್ ಸ್ಪೇಸ್ ಅನ್ನ ಹೊಂದಿದ್ದಾರೆ. ಸೊ ಈ ಬಾರಿಯ ಸಿನಿಮಾದಲ್ಲಿ ರಶ್ಮಿಕಾ ಆಕ್ಟಿಂಗ್ ಕೂಡ ಬಹಳ ಚೆನ್ನಾಗೇ ಇದೆ. ಇನ್ಫ್ಯಾಕ್ಟ್ ಅವರ ಜೀವಮಾನದ ಶ್ರೇಷ್ಠ ಸಿನಿಮಾ ಇದು ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಮೋಷನ್ನು, ರೊಮ್ಯಾಂಟಿಸಿಸಮು ಎಲ್ಲವನ್ನ ಈಕ್ವಲ್ ಆಗಿ ಮೇಂಟೈನ್ ಮಾಡ್ಕೊಂಡಿರುವ ಶ್ರೀವಲ್ಲಿ ಈ ಸಿನಿಮಾದಲ್ಲಿ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಸುಳ್ಳಲ್ಲ. ಇನ್ನು ಅಲ್ಲು ಅರ್ಜುನ್ ವಿಚಾರಕ್ಕೆ, ಅಲ್ಲು ಅರ್ಜುನ್ ಈ ಸಿನಿಮಾದ ಮುಖಾಂತರ ಮತ್ತೊಂದು ನ್ಯಾಷನಲ್ ಅವಾರ್ಡ್ ತಗೊಂಡ್ರು ಆಶ್ಚರ್ಯ ಇಲ್ಲ. ಯಾಕಂದ್ರೆ ಆ ಮ್ಯಾನರಿಸಮು, ಆ ಆಕ್ಟಿಂಗು, ಆ ಫೈಟು, ಆ ಸೀಕ್ವೆನ್ಸ್ಗಳು ಇವೆಲ್ಲವನ್ನ ಅದ್ಭುತವಾಗಿ ಪ್ರೇಕ್ಷಕನ ಮುಂದೆ ಇಡೋದ್ರಲ್ಲಿ ಅಲ್ಲು ಅರ್ಜುನ್ ಈ ಸಿನಿಮಾದ ಮುಖಾಂತರ ಮತ್ತೊಮ್ಮೆ ನಾಯಕ ನಟನ ಗೆದ್ದಿದ್ದಾರೆ. ಓವರಾಲ್ ಹೇಳೋದಾದ್ರೆ ಪುಷ್ಪ 2 ಸಿನಿಮಾ ನೋಡಬಹುದು, ಆದರೆ ಕನ್ನಡಕ್ಕೆ ಮಾಡಿರೋ ಅವಮಾನ ನೋಡಿದಾಗ ಯಾಕೆ ನೋಡಬೇಕು ಅಂತ ಅನಿಸುತ್ತೆ. ಬಟ್ ಪುಷ್ಪ 2 ಸಿನಿಮಾ ಒಂದ್ಸಲ ನೋಡೋದ್ರಲ್ಲಿ ಬೇಜಾರಿಲ್ಲ. ಬಟ್ ಈಗಲೇ ಹೋಗಬೇಡಿ, ಯಾಕಂದ್ರೆ ಟಿಕೆಟ್ ಪ್ರೈಸ್ 2,000ವರೆಗೂ ಇದೆ. ಸ್ವಲ್ಪ ದಿನ ಕಾಯಿರಿ, ಸ್ವಲ್ಪ ದಿನ ಕಾದ್ಮೇಲೆ ಕನ್ನಡ ಡಬ್ಬಿಂಗ್ ವರ್ಷನ್ ಕೂಡ ಬರುತ್ತೆ. ಥಿಯೇಟರ್ ಬಂದಾಗ ಆವಾಗ ಆರಾಮಾಗಿ ಈ ಸಿನಿಮಾನ ಒಂದ್ಸಲ ಹೋಗಿ ನೋಡ್ಕೊಂಡು ಬರಬಹುದು. ಇದು ಪುಷ್ಪ 2 ಸಿನಿಮಾದ ಬಗ್ಗೆ. ಮತ್ತು ಮೇಜರ್ ವಿಚಾರ ಅಂತಂದ್ರೆ ಪುಷ್ಪ 3 ಬರುತ್ತಂತೆ. ಪುಷ್ಪ 3 ಬಗ್ಗೆ ಸಿನಿಮಾದಲ್ಲಿ ಒಂದು ಲೀಡ್ ಕೊಟ್ಟಿದ್ದಾರೆ.